ಕರಾವಳಿ ಜಿಲ್ಲೆ ದೇವಾಲಯಗಳ ನಗರಿ ಉಡುಪಿಯಲ್ಲಿ ಗಣೇಶನ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ನಾವು ಗಣಪತಿ ಮಾಡುವ ಮನೆಗೆ ಬಂದಿದ್ದೇವೆ. ನೂರಾರು ಗಣಪತಿಗಳನ್ನು ಸೃಷ್ಟಿಸಿ ಪೂಜೆ ಮಾಡಲಿಕ್ಕೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ನಾವು ನೋಡ್ಬೋದು ವಿಭಿನ್ನ ರೀತಿಯ ಗಣಪತಿಗಳು. ನೋಡಿದ ತಕ್ಷಣ ಕೃಷ್ಣನ ನೋಡಿದ ಹಾಗೆ ಆಗ್ತದೆ. ಉಡುಪಿಯ ಕೃಷ್ಣನ ನೋಡಿದ ರೀತಿಯಲ್ಲಿ ಗಣಪತಿಯನ್ನು ಚಿತ್ರಿಸಿದ್ದಾರೆ AI ಮಾದರಿಯಲ್ಲಿ ಅನ್ನುವಂಥದ್ದು. ಪಕ್ಕದಲ್ಲಿರುವಂತಹ ಪೇಟ ಗಣಪತಿ ಬಹಳ ದೊಡ್ಡ ಗಣಪತಿಯನ್ನು ನೋಡ್ತಾ ಇದ್ದೇವೆ. ಪೇಟವನ್ನು ಕಟ್ಟಿಕೊಂಡು ವಿರಾಜಮಾನರಾಗಿದ್ದಾರೆ. ಎಲ್ಲರನ್ನ ಸೆಳೆಯುವಂತಹ ಇನ್ನೊಂದು ಗಣಪತಿ ಮನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಪಂಚಮುಖಿ ಗಣಪತಿ ಅನ್ನುವಂಥದ್ದು. ಇದು ಇಲ್ಲಿಯ ಕನ್ನರ್ಪಾಡಿಯಲ್ಲಿರುವಂತಹ ಗಣಪತಿ ಪೆಂಡಾಲ್ನಲ್ಲಿ ಆರಾಧಿಸುವಂತಹ ಗಣಪತಿ, ಪಂಚಮುಖಿ ಗಣಪತಿ. ಬಹಳ ವಿಭಿನ್ನವಾಗಿ ಇದನ್ನ ರಚನೆ ಮಾಡಿದಂಥದ್ದು. ನಮ್ಮ ಜೊತೆ ಇಬ್ಬರು ಕಲಾವಿದರಿದ್ದಾರೆ, ಕಾರ್ತಿಕ್ ಮತ್ತು ಕೌಶಿಕ್ ಅನ್ನೋರು. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಮತ್ತು ಈ ವರ್ಷದ ವಿಶೇಷತೆಗಳೇನು ಅಂತ? ನಾವು ಆ್ಯಕ್ಚುಲಿ ಗಣಪತಿ ಮಾಡಲಿಕ್ಕೆ ಅಂದರೆ ತಂದೆಯವರು ಮಾಡ್ತಾಯಿದ್ರು. ತಂದೆಯವರು ಒಂದು 50 ವರ್ಷ ತನಕ ಮಾಡಿದರು. ಮತ್ತು ಅದರ ನಂತರ ನಾವು ಕಂಟಿನ್ಯೂ ಮಾಡ್ತಾಯಿದ್ದೇವೆ. ಸೊ ನಾನೊಂದು 25 ವರ್ಷ ಆಯಿತು, ಇವನು 10-12 ವರ್ಷ ಆಯಿತು. ಸೊ ಒಟ್ಟಿಗೆ ಮಾಡ್ತಾಯಿದ್ದೇವೆ ಅಷ್ಟು ವರ್ಷ. ಅಂದರೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಅದೇ ಕೃಷ್ಣ ರೂಪದಲ್ಲಿ ಬೇಕಿತ್ತು. ಸೊ ಅದರಲ್ಲಿ ಈಗ ಎಲ್ಲ ಸಿಗ್ತಾಯಿಲ್ಲ ಅಲ್ಲಿ. ಸೊ ಜಸ್ಟ್ ಪ್ರಾಂಪ್ಟ್ ಹಾಕಿ ಕೃಷ್ಣನ ರೀತಿಯಲ್ಲಿ ಬಾಲಗಣಪತಿ ಹಾಗೆ ಆ ಟೈಪ್ ಹಾಕಿದ್ದಕ್ಕೆ ಅದು ಜನ್ರೇಟ್ ಆಯಿತು. ಹಾಗೆ ಅದನ್ನೇ ಕಾಪಿ ಮಾಡಿ ಮಾಡಿದ್ದು. ಹೌದು. ಈ ಸರ್ತಿ 20ನೇ ವರ್ಷದ ಸಲುವಾಗಿ ಒಂದು ವಿಭಿನ್ನ ಶೈಲಿಯಾಗಿ ಹೇರಂಬ ಗಣಪತಿಯನ್ನು ಮಾಡಲಾಗಿದೆ. ನಮ್ಮ ಈ ಸರ್ತಿ ಕೃಷ್ಣಮೂರ್ತಿ ಅವರು ಒಂದು 14 ದಿವಸಗಳ ತುಂಬ ಗ್ರ್ಯಾಂಡ್ ಆದ ಫಂಕ್ಷನನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಸೂಟ್ ಆಗುವಾಗೆ ಒಂದು ಗಣಪತಿ ವಿಭಿನ್ನ ಶೈಲಿಯಲ್ಲಿರಲಿ ಅಂತ ಈ ಥರ ಮಾಡಿ ನಾವು ನೋಡ್ಬೋದು. ಇಡೀ ಮನೆಯಲ್ಲಿ ಗಣಪತಿಯ ಮೂರ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಚೌತಿ ಅಂದರೆ ಪೆಂಡಾಲ್ಗಳಲ್ಲಿ ಒಂದು ಗಣಪತಿನ ನೋಡಲಿಕ್ಕೆ ಸಿಗ್ತದೆ. ಆದರೆ ಇಲ್ಲಿ ಮನೆಗೆ, ಕಲಾವಿದರ ಮನೆಗೆ ಬಂದರೆ ನೂರಾರು ಗಣಪತಿಗಳನ್ನು ಇಲ್ಲಿ ಕಣ್ತುಂಬಿಕೊಳ್ಬೋದು. ಒಂದು ಪೂಜೆ ಮುಗಿಸ್ಕೊಂಡು ತೆಗೆದುಕೊಂಡು ಹೋಗುವುದು ಅಂದರೆ ಅದೊಂದು ಸಂಭ್ರಮದ ವಿಚಾರ. ಗಣಪತಿಗೆ ದೃಷ್ಟಿ ಇಟ್ಟು ಪೂಜೆಯನ್ನು ಸಲ್ಲಿಸಿಕೊಂಡು ಇಲ್ಲಿಂದ ತೆರಳುವಂಥದ್ದು ನಡೀತದೆ. ನಾವು ನೋಡ್ಬೋದು ನ್ಯಾಚುರಲ್ ಆಗಿ, ಅಂದರೆ ಯಾವುದೇ ಬಣ್ಣಗಳಿಲ್ಲದೆ ಗಣಪತಿಯನ್ನು ಮಾಡಿಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಇಡ್ತಾರೆ ಪರಿಸರ ಪ್ರೇಮಿಗಳು. ಹಾಗಾಗಿ ಅಂಥವರಿಗೆ ಯಾವುದೇ ಬಣ್ಣಗಳನ್ನು ಬಳಸದೆ ಬಹಳ ಲಿಮಿಟೆಡ್ ಬಣ್ಣವನ್ನು ಬಳಸ್ಕೊಂಡು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಗಣಪತಿ ಈ ಭಾಗದಲ್ಲಿ ಒಂದು ಗಣಪತಿ ವಿಶೇಷವಾದಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಕಲಾವಿದರು ಆ ಮನೆಗಳನ್ನು, ಮರದ ಮನೆಗಳನ್ನು ಕೊಡ್ತಾರೆ ಪ್ರತಿ ವರ್ಷ ಮಾಡಿಸುವವರು. ಈ ಬಾರಿ ಕೂಡ ಈ ಥರದ ಬೇರೆ ಬೇರೆ ವಿಭಿನ್ನ ಶೈಲಿಯ ಗಣಪತಿಗಳನ್ನು ನಾವು ಇಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. 20ನೇ ವರ್ಷದ ಗಣಪತಿ ಈ ಸರಿ ಆಚರಣೆ ಆಗ್ತಾ ಇರುವಂಥದ್ದು ಕಿನ್ನಿಮುಲ್ಕಿಯಲ್ಲಿ. ಹಾಗಾಗಿ ಹೇರಂಬ ಗಣಪತಿ ಅಥವಾ ಪಂಚಮುಖಿ ಗಣಪತಿಯನ್ನು ಆರಾಧಿಸ್ತಾ ಇರುವಂಥದ್ದು. ನಮ್ಮ ಜೊತೆ ಅಲ್ಲಿನ ಪ್ರಮುಖರಾದಂಥ ಕೃಷ್ಣಮೂರ್ತಿ ಅವರಿದ್ದಾರೆ. ಸರ್, ಯಾವಾಗಲೂ ಒಂದು ವಿಶೇಷತೆ ಇರ್ತದೆ ಅಲ್ಲಿ. ಈ ಬಾರಿ ಪಂಚಮುಖಿ ಗಣಪತಿ ನಾವು ಏನಾದರೂ ಒಂದು ಹೊಸ್ತು ಕೊಡಬೇಕು, ಯಾವುದಾದ್ರೂ ಹಬ್ಬ ಬರುವಾಗ ನಮ್ಮ ಧಾರ್ಮಿಕತೆಗೆ ಒತ್ತು ಕೊಟ್ಟು ನಾವು ಅದನ್ನೆಲ್ಲ ಮಾಡುವ ವಿಭಿನ್ನ ರೀತಿಯಲ್ಲಿ ಪ್ರತಿ ವರ್ಷ ಮಾಡ್ತೇವೆ ನಾವು. ಯಾಕೆಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಧಾರ್ಮಿಕತೆಗೆ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವನ್ನು ಮಾಡಿಕೊಂಡು ಈ ಬಾರಿ ಗಣಪತಿ ವಿಶೇಷವಾಗಿರಬೇಕು. ನಾವು ದಶಮಾನೋತ್ಸವಕ್ಕೆ 3 ಮುಖದ ಗಣಪತಿ ಮಾಡಿದ್ದೇವೆ. ಈ ಸಲ 20ನೇ ವರ್ಷ ಪಂಚಮುಖಿ ಗಣಪತಿ ಹೇಳಿ. ಪಂಚಮುಖಿ ಗಣಪತಿ ಮಾಡಿದರೆ ನಮಗೆ ನಾವು ಮಂಟಪದ ಹೆಸರೇ ಇಷ್ಟಾರ್ಥ ಸಿದ್ಧಿ ಮಂಟಪ ಹೇಳಿ. ನಮ್ಮ ಗಣಪತಿಯ ಪೆಂಡಾಲ್ನ ಹೆಸರೇ ಇಷ್ಟಾರ್ಥ ಸಿದ್ಧಿ ಮಂಟಪ. ಅದರಲ್ಲೂ ಪಂಚಮುಖಿ ಗಣಪತಿಯನ್ನು ನಾವು ಏನಾದರೂ ಬೇಡ್ಕೊಂಡ್ರೆ ನಮ್ಮ ಭಕ್ತರ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾನೆ. ಆ ಒಂದು ಅನಿಸಿಕೆಯಲ್ಲಿ ನಾವು ಹಿರಿಯರು ಕೇಳಿದ್ದು ನಾವು ಮುಂದುವರಿಸ್ತಾ ಇದ್ದೇವೆ. ಆ ರೀತಿಯಲ್ಲಿ ಪಂಚಮುಖಿ ಗಣಪತಿಯಲ್ಲಿ ನಾವೇನಾದರೂ ಕೇಳ್ಕೊಂಡ್ರೆ ಅದು ಇಷ್ಟಾರ್ಥ ಸಿದ್ಧಿ ಮಂಟಪ. ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ಆಗುವ ಒಂದು ಈ ಗಣಪತಿ ಈ ಸತಿ ಪಂಚಮುಖಿ ಗಣಪತಿಯಾಗಿ ನಾವು ಪೂಜೆ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈಗ ರೆಡಿ ಆಗ್ತಾ ಇದೆ ಪಂಚಮುಖಿ ಗಣಪತಿ. ನಾವು 14 ದಿವಸಗಳ ಕಾಲ, ಅಂದರೆ ಇವತ್ತು 2ನೇ ದಿವಸ, ನಿನ್ನೆ 25ನೇ ತಾರೀಕಿಗೆ ನಾವು ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ, ಚಾಲನೆಯನ್ನು ಕೊಟ್ಟಿದ್ದೇವೆ ವಿಭಿನ್ನ ರೀತಿಯಲ್ಲಿ. ಯಾಕಂದರೆ ಅದೇ ದಿವಸ ಮಾಡಬೇಕಾದ್ರೂ ನಮಗೆ ಊರಿನ ಗಣ್ಯ ವ್ಯಕ್ತಿಗಳು, ಹಿರಿಯರು ಯಾರೂ ಸಿಗುವುದಿಲ್ಲ. 25ನೇ ತಾರೀಕಿಗೆ ಅಂದರೆ 2 ದಿವಸಗಳ ಮುಂಚಿತವಾಗಿ ಮಾಡೋದಿದ್ದರೆ ನಮಗೆ ಎಲ್ಲರೂ ಸಿಗ್ತಾರೆ. ಹಿರಿಯರು, ಧಾರ್ಮಿಕ ಮುಖಂಡರು, ದಾನಿಗಳು ಎಲ್ಲರೂ ನಮಗೆ ಸಿಗ್ತಾರೆ. ಆ ರೀತಿ ಅದಕ್ಕೋಸ್ಕರ 2 ದಿವಸಗಳ ಮುಂಚಿತವಾಗಿ ಮಾಡ್ತಾ ಇದ್ದೇವೆ. ಅದೇ ರೀತಿ 14 ದಿವಸಗಳ ಟೋಟಲ್ 7ನೇ ತಾರೀಕಿಗೆ ನಾವು ವೈಭವದ ವಿಜೃಂಭಣೆಯ ಮೆರವಣಿಗೆ ಕೂಡ ಮಾಡ್ತಾ ಇದ್ದೇವೆ. ಅಂದರೆ ಅದರೊಟ್ಟಿಗೆ 12 ದಿವಸಗಳ ಕಾಲ 4 ದಿವಸ ಮಹಾ ಅನ್ನ ಸಂತರ್ಪಣೆ ಕೂಡ ಇಟ್ಕೊಂಡಿದ್ದೇವೆ. 1 ದಿವಸ 1008 ಕಾಯಿಯ ಗಣಯಾಗ ಕೂಡ ಇಟ್ಕೊಂಡಿದ್ದೇವೆ.
ಎಲ್ಲ ಭಕ್ತಾಭಿಮಾನಿಗಳು ಇತ್ತೀಚಿನ ಒಂದು 2-3 ವರ್ಷದಲ್ಲಿ ನಮಗೆ ಬಹಳ ಸಂತೋಷ ಆಗ್ತದೆ ಇದನ್ನು ಹೇಳಲಿಕ್ಕೆ. ಧಾರ್ಮಿಕ ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳಿಗೆ ಒಳಗೊಂಡು 2-3 ವರ್ಷದಲ್ಲಿ ಕರಾವಳಿ ಭಾಗದಲ್ಲಿ ಕಾರವಾರ ಟು ಉಳ್ಳಾಳ ಹೇಳೋದಿದ್ರೆ 3-4 ವರ್ಷದಿಂದ ವೈಭವದ ಗಣೇಶೋತ್ಸವ ಆಚರಣೆ. ಈಗ ಇಲ್ಲಿಂದ ನಮ್ಮ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆ ಹಾಗೂ ಗಣಪತಿ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ದೂರದ ಕಾರವಾರದಿಂದ ಸುಳ್ಯ ಅಂದರೆ ಹೀಗೆ ಉಳ್ಳಾಳ ಸುತ್ತಮುತ್ತನ ಕರಾವಳಿ ಭಾಗದ ಹೆಚ್ಚಿನ ಜನರು ಕೂಡ ಬರುವಂಥದ್ದು ಬಹಳ ವಿಶೇಷತೆ. ತುಂತುರು ಮಳೆ ಕೂಡ ಬರ್ತಾ ಇದೆ. ಒಂದು 2-3 ದಿವಸ ಮಳೆ ಕಡಿಮೆ ಇತ್ತು, ಈಗ ಮತ್ತೆ ಮಳೆ ಆರಂಭ ಆಗಿದೆ. ಈ ಮಳೆಯ ನಡುವೆ ಗಣೇಶೋತ್ಸವವನ್ನು ಬೇರೆ ಬೇರೆ ದಿನ, 1 ದಿನ, 3 ದಿವಸ, 5 ದಿವಸ, 7 ದಿವಸ, 9 ದಿವಸದವರೆಗೂ ಕೂಡ ಉಡುಪಿಯಲ್ಲಿ ಈ ಗಣೇಶನ ಹಬ್ಬವನ್ನು ಆಚರಿಸ್ತಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.